ಇವತ್ತು ನಾನು ಉತ್ತರ ಕರ್ನಾಟಕದ ರೆಸಿಪಿಯಾದ ಗೋಧಿ ರೊಟ್ಟಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲು ಒಂದು ಗ್ಲಾಸ್ ನೀರು, ಕುದಿಯೋ ನೀರಿನಲ್ಲಿ, ಅಂದರೆ ನಾರ್ಮಲಾಗಿ ಜೋಳದ ರೊಟ್ಟಿ ಮಾಡೋದು ಹೆಸರು ಬರ್ತೈತಲ್ಲ, ಆ ನೀರಿನಲ್ಲಿ ಅದೇ ಸೇಮ್ ಪ್ರಮಾಣದ ಒಂದು ಗ್ಲಾಸ್ ಜೋಳದ ಹಿಟ್ಟು ಹಾಕಿ ಎಲ್ಲೂ ಗಂಟು ಆಗಲ್ದೇ ಇರೋಂಗೆ ತಿರುಗ್ತಾ ಇರಬೇಕು. ಆಮೇಲೆ ಅದು ಹಿಟ್ಟು ಮತ್ತು ನೀರು ಕೂಡಿದಾದಮೇಲೆ, ಅಂದರೆ ರಾಗಿ ಮುದ್ದೆ ಹೆಂಗಿರುತ್ತಲ್ಲ ಆ ಹದಕ್ಕೆ ಬಂದಮೇಲೆ ಅದನ್ನು ಆಫ್ ಮಾಡಿ ಮುಚ್ಚಿ ಇಡೋದು. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಸೇಮ್ ಚಪಾತಿ ಹೆಂಗೆ ಮಾಡ್ಕೋತ ಮುಂದೆ ಹಿಟ್ಟಿಂದಿರುತ್ತಲ್ಲ ಅದೇ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿ ಇಟ್ಕೊಳ್ಳೋದು ಹಿಟ್ಟನ್ನು. ಸೊ ಅಂದರೆ ಒಂದು ಅರ್ಧ ಗಂಟೆ 1 ಗಂಟೆ ಚಪಾತಿ ಹಿಟ್ಟು ನಾದಿಟ್ಕೊಂಡ್ರೆ ಬೆಸ್ಟ್. ಅಂದರೆ ಅದು ನೆನೆದ್ರೆ ಚಪಾತಿ ಮೆತ್ತಗಾಗ್ತವೆ. ಆವಾಗಿಂದ ನಾದಿ ಆವಾಗೇ ಮಾಡಿದರೆ ಬಿರ್ಸಾಗ್ತವೆ ಚಪಾತಿ. ಇದೆಲ್ಲರಿಗೂ ನಾರ್ಮಲ್ಲಾಗಿ ಗೊತ್ತಿರೋದು. ಆಮೇಲೆ ನೆಕ್ಸ್ಟು ಈಗ ಅರ್ಧ ಗಂಟೆ ಆದಮೇಲೆ ಅದು ಸ್ವಲ್ಪ ಜೋಳದ ಹಿಟ್ಟಿದೇನಿರುತ್ತಲ್ಲ ಅದನ್ನು ಏನು ಮಾಡೋದಂದರೆ ಒಂದು ಪ್ಲೇಟಿಗೆ ಆ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಅಂಗೈಗೆ ನೀರು ಹಚ್ಕೊಂಡು ಅದನ್ನು ಸೇಮ್ ಹಿಟ್ಟಿನ ಹದಕ್ಕೆ ಎಲ್ಲೆಲ್ಲಿ ಏನೇನಿದ್ರು ಗಂಟಿದ್ರೆ ಅದನ್ನೆಲ್ಲ ಒಡ್ಕೊಂಡು ನಾದಿ ಇಟ್ಕೊಳ್ಳೋದು. ಸೊ ಈಗ ಎರಡೂ ಗೋಧಿ ಹಿಟ್ಟು ರೆಡಿ ಇದೆ, ಜೋಳದ ಹಿಟ್ಟು ರೆಡಿ ಇದೆ. ಸೊ ಇಲ್ಲಿ ಗೋಧಿ ಹಿಟ್ಟನ್ನು ಉಂಡೆಯಾಗಿ ತೊಗೊಂಡು ಉಳ್ಳಿ ಮಾಡ್ಕೊಂಡು ನೆಕ್ಸ್ಟ್ ಹೋಳಿಗೆ ಮಾಡುವಾಗ ಹೆಂಗಲ್ಲ ಕನಕ ಆಮೇಲೆ ಹೂರಣ ಹಾಕ್ತೀವಿ, ಅದೇ ರೀತಿ ಚಪಾತಿ ಹಿಟ್ಟನ್ನು ಸ್ವಲ್ಪ ರೌಂಡ್ ಮಾಡ್ಕೊಂಡು ಒಳಗೆ ಸ್ಟಫ್ ಆಗಿ ಜೋಳದ ಹಿಟ್ಟಿಂದು ಏನಿರುತ್ತೆ ಅಲ್ಲ ಮುದ್ದೆ ಥರ ಅದನ್ನು ಹಾಕೊಂಡು ಉಳ್ಳಿ ಮಾಡ್ಕೊಳ್ಳೋದು. ಅಂದರೆ ಈಗ ಹೋಳಿಗೆಗೆ ಅಥವಾ ಪರಾಟೆಗೆ ಹೆಂಗೆ ಮಾಡ್ಕೋತಲ್ಲ ಅದೇ ರೀತಿ. ಆಮೇಲೆ ಗೋಧಿ ಹಿಟ್ಟು ಹಚ್ಚಿ ಚಪಾತಿ ಥರ ಲಟ್ಟಿಸ್ಕೊಂಡು ಸೇಮ್ ಎಣ್ಣೆ ಇಲ್ಲಾಂದರೆ ತುಪ್ಪ ಹಾಕಿ ಬೇಯಿಸ್ಕೋದು. ಅಂದರೆ ಗೋಧಿ ರೊಟ್ಟಿ ಅನ್ನೋದು ರೆಡಿ. ಸೊ ಇದು ನಾರ್ಮಲ್ಲಾಗಿ ಯಾರಿಗೆ ಬೆಸ್ಟ್ ಅಂತಂದರೆ ಚಪಾತಿ ಹಿಟ್ಟು, ಅಂದರೆ ಚಪಾತಿ ಅಂದರೆ ಆಗಲ್ಲ ಒಬ್ಬೊಬ್ಬರಿಗೆ ಹೀಟ್ ಅಂತ. ಆಮೇಲೆ ಮಕ್ಕಳೇನೋ ರೊಟ್ಟಿ ಇಷ್ಟಪಡೋಂಗಿಲ್ಲ, ಅದು ಬಿರುಸಂತ ಇಲ್ಲ ಟೇಸ್ಟ್ ಇರಲ್ಲ ಅಂತ. ಸೊ ಇದು ಮಕ್ಕಳಿಂದ್ರೆ ದೊಡ್ಡವರು ಏಜ್ ಆದವ್ರಿಗೆ ಕೂಡ ಬೆಸ್ಟು. ಏಜ್ ಆದವ್ರಿಗೆ ಅಂದರೆ ಅವರಿಗೆ ರೊಟ್ಟಿ ಅಂದರೆ ಬಿರುಸು ಹತ್ತೈತಿ, ಅದೇ ಇದಾದರೆ ಮೆತ್ತಗೆ ಇರುತ್ತೆ. ಸೊ ನಮಗಿಲ್ಲಿ ಜೋಳದ ಪೌಷ್ಟಿಕಾಂಶನೂ ಸಿಗುತ್ತೆ, ಆಮೇಲೆ ಚಪಾತಿ ತಿನ್ನೋ ಅಂತ ಒಂದು ಫೀಲಿಂಗು ಬರುತ್ತೆ. ಆಮೇಲೆ ಹೊಟ್ಟೆ ಗಟ್ಟಾಗಂಗಿಲ್ಲ, ಈಸಿಯಾಗಿ ಡೈಜೆಷನ್ ಆಗುತ್ತೆ. ಆಮೇಲೆ ಬಾಯಾಗನೂ ಅಷ್ಟೇ ರುಚಿ ಇರುತ್ತೆ. ಸೊ ಮಕ್ಕಳಿಗೆ ಬಿಸಿ ಇದ್ದಾಗನೇ ಸ್ವಲ್ಪ ತುಪ್ಪ ಸವರಿ ರೋಲ್ ಮಾಡಿಕೊಟ್ರೆ ಮಕ್ಕಳು ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು.